ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಮಕ್ಕಳಿಗೆಲ್ಲ ಮ್ಯಾಗಿ ಅಂದರೆ ತುಂಬಾ ಇಷ್ಟ ಅಲ್ಲ. ಅದರಲ್ಲೂ ಈಗಂತೂ ರಜೆ ಸ್ಟಾರ್ಟ್ ಆಯಿತು. ಯಾವಾಗಲೂ ಮ್ಯಾಗಿ ಮಾಡಿಕೊಡಿ ಅಂತ ಕೇಳ್ತಾನೆ ಇರ್ತಾರೆ. ಸೊ ಅದೇ ಮ್ಯಾಗಿಯನ್ನು ಸ್ವಲ್ಪ ಹೆಲ್ದಿಯಾಗಿ ಮಾಡಿದರೆ ಹೇಗಿರುತ್ತೆ? ಚೆನ್ನಾಗಿರುತ್ತೆ ಅಲ್ಲ? ಸೊ ಹಾಗಾಗಿ ನಾನಿವತ್ತು ಮ್ಯಾಗಿಯಿಂದ ಒಂದು ಚಾಟ್ ಮಾಡ್ತಾ ಇದ್ದೇನೆ. ಸೊ ಈ ಚಾಟ್ ಬಂದುಬಿಟ್ಟು ಮಕ್ಕಳಿಗಂತೂ ಫೇವ್ರೆಟ್ ಚಾಟ್ ಆಗ್ತದೆ, ಹಾಗೆಯೇ ದೊಡ್ಡವರಿಗೂ ಕೂಡ ತುಂಬಾ ಇಷ್ಟ ಆಗ್ತದೆ. ಹಾಗಾದರೆ ಈ ಚಾಟನ್ನು ಹೇಗೆ ಮಾಡೋದು ಅಂತ ನೋಡಬೇಕಾ? ಸೊ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಸಹ ಇಷ್ಟ ಆಗ್ತದೆ ಅಂತ ನಾನು ಅಂದ್ಕೊಳ್ತೇನೆ. ಸೊ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗಾದರೆ ಮ್ಯಾಗಿಯಿಂದ ಸೂಪರ್ ಟೇಸ್ಟಿಯಾಗಿರುವ ಮಕ್ಕಳ ಫೇವ್ರೇಟ್ ಚಾಟನ್ನು ಯಾವ ರೀತಿ ಮಾಡೋದು ಅಂತ ನೋಡೇ ಬಿಡೋಣ. ನಾನಿಲ್ಲಿ 2 ಪ್ಯಾಕೆಟ್ ಆಗುವಷ್ಟು ಮ್ಯಾಗಿಯನ್ನು ತಗೊಂಡಿದ್ದೇನೆ. ಇದು ಒಂದು ಪ್ಯಾಕೆಟ್ಗೆ 15 ರೂಪಾಯಿ, ಸೊ 30 ರೂಪಾಯಿಯಲ್ಲಿ ಬರ್ತದೆ. 2 ಪ್ಯಾಕೆಟ್ ತಗೊಂಡಿದ್ದೇನೆ. ನೀವು ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟು ಮಾಡಬಹುದು. ಸೊ ಅದನ್ನು ಕೈಯಲ್ಲಿ ಈ ರೀತಿ ಪುಡಿ ಮಾಡ್ತಾ ಇದ್ದೇನೆ. ತುಂಬ ದೊಡ್ಡ ದೊಡ್ಡ ಪೀಸ್ ಬೇಡ ನಮಗೆ, ಸಣ್ಣ ಸಣ್ಣ ಪೀಸ್ ಆದರೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ, ಟೇಸ್ಟಿಯಾಗಿರ್ತದೆ. ಸೊ ಕಟ್ ಮಾಡೋದಕ್ಕಿಂತ ಮುಂಚೆ ಅಂದರೆ ಪ್ಲಾಸ್ಟಿಕ್ಕನ್ನು ಕಟ್ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಕಟ್ ಮಾಡಿದರೆ ನಾವು ಮ್ಯಾಗಿಯನ್ನು, ಸೊ ಇದು ತುಂಬಾ ಈಸಿಯಾಗಿ ಆಗ್ತದೆ ಅಂತ. ಸೊ ನಂತರ ನಾನೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಆಗುವಷ್ಟು, ಒಂದು ದೊಡ್ಡ ಚಮಚದಷ್ಟು ಒಂದು ತುಪ್ಪ ಹಾಕ್ಕೊಂಡಿದ್ದೇನೆ. ಸೊ ತುಪ್ಪ ಅಥವಾ ಬೆಣ್ಣೆ ಕೂಡ ಹಾಕ್ಕೊಳ್ಬಹುದು. ಎರಡೂ ಇಲ್ಲದಿದ್ದರೆ ಎಣ್ಣೆ ಕೂಡ ಹಾಕ್ಕೊಳ್ಬಹುದು, ಪರವಾಗಿಲ್ಲ. ಆದರೆ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಾಗಿ ಬರ್ತದೆ. ಸೊ ಘಮ ಕೂಡ ತುಂಬ ಒಳ್ಳೆಯದಾಗಿರ್ತದೆ. ಸೊ ತುಪ್ಪ ಕರಗಿದ ನಂತರ ನಾವು ಕಟ್ ಮಾಡಿಟ್ಕೊಂಡಿರುವಂತಹ ಮ್ಯಾಗಿಯನ್ನು ಹಾಕ್ಕೊಳ್ಬೇಕು. ಸೊ ಆಗಲೇ ಹೇಳಿದಾಗೆ ತುಂಬ ದೊಡ್ಡ ಪೀಸ್ ಬೇಡ, ಈ ರೀತಿ ಒಂದೊಂದು ದೊಡ್ಡ ಪೀಸ್ ಇದ್ದರೆ ಪರವಾಗಿಲ್ಲ, ಈ ರೀತಿಯಾಗಿ ಕಟ್ ಮಾಡಿರಬೇಕು ನೀವು. ಸೊ ನಂತರ ಇದನ್ನು ಒಂದು ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿ ತನಕ ಒಂದು ರೋಸ್ಟ್ ಮಾಡಬೇಕು. ಮ್ಯಾಗಿಯನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ರೋಸ್ಟ್ ಮಾಡಬೇಕು. ತೀರಾ ಹೈ ಫ್ಲೇಮಲ್ಲೇ ಇಟ್ಟು ನೀವು ಫ್ರೈ ಮಾಡಲಿಕ್ಕೆ ಹೋದರೆ ಏನಾಗ್ತದೆ ಅಂದರೆ ತುಂಬ ಬೇಗ ಕಪ್ಪಾಗಿಬಿಡುತ್ತದೆ, ಆಗ ಟೇಸ್ಟ್ ಅನಿಸಲ್ಲ. ಹಾಗಾಗಿ ನೀವು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮ್ಯಾಗಿಯನ್ನು ಫ್ರೈ ಮಾಡಿಕೊಳ್ಬೇಕು. ಇದು ಯಾವ ರೀತಿ ಫ್ರೈ ಮಾಡ್ಕೊಳ್ಬೇಕಂದ್ರೆ ಒಳ್ಳೆ ಕ್ರಂಚಿ ಥರ ಆಗಬೇಕು, ತಿನ್ಕೊಳ್ಳುವಾಗ ಕುರುಮ್ ಅಂತ ಸೌಂಡ್ ಬರಬೇಕು. ಸೊ ಆ ರೀತಿ ಫ್ರೈ ಮಾಡ್ಕೊಳ್ಬೇಕು. ನಿಮಗೆ ಈ ಮ್ಯಾಗಿಯನ್ನು ಫ್ರೈ ಮಾಡ್ಕೊಳ್ಳುವಾಗನೇ ತುಪ್ಪ ಹಾಕಿರ್ತೀರಲ್ಲ, ಸೊ ಆಗ ಒಳ್ಳೆ ಘಮ ಬರ್ತದೆ. ಒಂದು ವೇಳೆ ತುಪ್ಪ, ಬೆಣ್ಣೆ, ಎಣ್ಣೆ ಏನು ಹಾಕೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ರೆ ಹಾಗೆಯೇ ಡ್ರೈ ರೋಸ್ಟ್ ಕೂಡ ಮಾಡ್ಕೊಳ್ಬಹುದು. ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ ನೀವು ಮಾಡ್ಕೊಳ್ಬಹುದು. ಸೊ ನಾನಂತೂ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ರೋಸ್ಟ್ ಮಾಡ್ತಾ ಇದ್ದೇನೆ. ಸೊ ಇದು ಒಳ್ಳೆ ಘಮ ಕೊಡ್ತದೆ ನೋಡಿ. ನೋಡ್ತಾ ಇರುವಾಗ ಕಲರ್ ಚೇಂಜ್ ಆಗ್ತದೆ ನೋಡಿ. ಆಗಲೇ ಯಾವ ರೀತಿ ಇತ್ತು, ಈಗ ನೋಡಿ ಒಂದು ಗೋಲ್ಡನ್ ಕಲರ್ಗೆ ಕನ್ವರ್ಟ್ ಆಗ್ತಾ ಉಂಟು. ಸೊ ಹಾಗೆಯೇ ಒಂದು ಚೆನ್ನಾಗಿ ಒಂದು ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿ ತನಕ ರೋಸ್ಟ್ ಮಾಡ್ಕೊಳ್ಬೇಕು. ಸೊ ಇದು ಬಂದುಬಿಟ್ಟು ಇದಕ್ಕೆ ನೀವು ಯಾವುದೇ ವೆಜಿಟೇಬಲ್ಸ್ ಆ್ಯಡ್ ಮಾಡಬಹುದು, ಅಂದರೆ ಕುಕ್ಕುಂಬರ್, ಆನಿಯನ್, ಟೊಮ್ಯಾಟೊ, ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಈ ಮ್ಯಾಗಿಯನ್ನು ನೀವು ಇನ್ನಷ್ಟು ಆರೋಗ್ಯಕರವಾಗಿ ಮಾಡಬಹುದು. ಸೊ ಚಾಟ್ ಅಂದರೆ ನಾವು ಅಂದ್ಕೊಳ್ಳೋದು ಏನಿದು ಚಾಟ್ ಹೆಲ್ದಿ ಇರೋದಿಲ್ಲ ಅಂತ ನಾವು ಅಂದ್ಕೊಳ್ತೇವೆ. ಸೊ ಆದರೆ ಈ ಚಾಟನ್ನು ಕೂಡ ಹೆಲ್ದಿಯಾಗಿ ನಾವು ಮಾಡ್ಕೊಳ್ಬಹುದು. ಸೊ ಈಗ ನೋಡಿ ಚೆನ್ನಾಗಿ ಒಂದು ಗೋಲ್ಡನ್ ಕಲರ್ ಬಂದಿದೆ. ಒಂದೊಂದು ಸ್ವಲ್ಪ ಕಲರ್ ಚೇಂಜ್ ಇದ್ದರೆ ಪರವಾಗಿಲ್ಲ. ಸೊ ಇಷ್ಟ ಆದರೆ ಸಾಕು. ಇನ್ನು ಗ್ಯಾಸ್ ಆಫ್ ಮಾಡಿ, ಆದರೂ ಒಂದು 30 ಸೆಕೆಂಡ್ ಹಾಗೆಯೇ ರೋಸ್ಟ್ ಮಾಡ್ಕೊಳ್ಬೇಕು ಆಫ್ ಮಾಡಿದ ನಂತರನೂ. ಸೊ ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಹಾಗೆಯೇ 2 ಮಧ್ಯಮ ಗಾತ್ರದ ಹಣ್ಣಾಗಿರುವ ಟೊಮೆಟೊ ಹಣ್ಣು ತಗೊಂಡಿದ್ದೇನೆ, ಅದನ್ನು ಚಿಕ್ಕದಾಗಿ ಪೀಸ್ ಮಾಡಿ ಹಾಕಿದ್ದೇನೆ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೇನೆ. ನಂತರ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಮ್ಯಾಗಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಇನ್ನು ಇದಕ್ಕೆ ಮಸಾಲೆಗಳನ್ನು ಆ್ಯಡ್ ಮಾಡಿಕೊಳ್ಬೇಕು. ನಾನಿಲ್ಲಿ ಆಗಲೇ ಹೇಳಿದಾಗೆ 2 ಪ್ಯಾಕೆಟ್ ಮ್ಯಾಗಿಯನ್ನು ಹಾಕ್ಕೊಂಡಿದ್ದೇನೆ. ಸೊ ಅದರ ಜೊತೆಗೆ ನಾನು ಸ್ವಲ್ಪ ಕಡಲೆಬೀಜ ಕೂಡ ಹಾಕ್ಕೊಂಡಿದ್ದೇನೆ. ಕಡಲೆಬೀಜ ಹಾಕ್ಕೊಳ್ಳೋದ್ರಿಂದ ಅಲ್ಲಲ್ಲಿ ಕಡಲೆಬೀಜ ಸಿಕ್ಕುವಾಗ ತುಂಬಾ ಟೇಸ್ಟ್ ಅನಿಸುತ್ತದೆ. ಸೊ ಹಾಗೆಯೇ ಕಡಲೆಬೀಜ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು, ಅದಕ್ಕೋಸ್ಕರ ಈಗ ನಾನು ಮಸಾಲ ಹಾಕ್ತಾ ಇದ್ದೇನೆ. ಮ್ಯಾಗಿ ಮಸಾಲ ಹಾಕಿದ್ದೇನೆ, 2 ಪ್ಯಾಕೆಟ್ ಆಗುವಷ್ಟು ಮ್ಯಾಗಿ ಮಸಾಲ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಹಾಕಿದರೆ ಸಾಕು, ಯಾಕಂದರೆ ಮಸಾಲದಲ್ಲಿ ಕೂಡ ಉಪ್ಪು ಇರ್ತದೆ, ಅದಕ್ಕೋಸ್ಕರ. ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೇನೆ. ಸೊ ಇದು ಬಣ್ಣ ಕೂಡ
ಒಳ್ಳೆ ಬರ್ತದೆ ಮತ್ತು ಸ್ವಲ್ಪ ಸ್ಪೈಸಿ ಆಗಿರೋ ಚಾಟ್ ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಸೊ ಹಾಗೆಯೇ ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಟೊಮೆಟೊ ಕೆಚಪ್ ಹಾಕ್ಕೊಂಡಿದ್ದೇನೆ. ಈ ಟೊಮೆಟೊ ಕೆಚಪ್ ಹಾಕೊಳ್ಳೋದ್ರಿಂದ ಚಾಟ್ ಉಪ್ಪು ಹುಳಿ ಖಾರ ಚೆನ್ನಾಗಿರ್ತದೆ. ಸೊ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಲೆಮನ್ ಜ್ಯೂಸ್ ಕೂಡ ಹಾಕ್ಕೊಂಡಿದ್ದೇನೆ. ಸೊ ಈ ಚಾಟ್ ಯಾವಾಗಲೂ ಹುಳಿ ಹುಳಿ ಖಾರ ಖಾರ ಒಂದು ಉಪ್ಪು ಆ ಥರ ಇದ್ದರೆ ತುಂಬ ಚೆನ್ನಾಗಿರ್ತದೆ. ಸೊ ಉಪ್ಪು ಮಾತ್ರ ನೋಡ್ಕೊಂಡು ಹಾಕಿ, ತೀರಾ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ. ನಂತರ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿದರೆ ಆಯಿತು. ಎಷ್ಟು ಈಸಿಯಾಗಿ ಆಗ್ತದೆ ಈ ಚಾಟ್. ಸೊ ಇದು ಮಕ್ಕಳಿಗೂ ಕೂಡ ಮಾಡ್ಕೊಳ್ಬಹುದು, ಏನು ಕಷ್ಟನೇ ಇಲ್ಲ. ಸೊ ಮಕ್ಕಳು ಏನಾದರೂ ಫಸ್ಟ್ ಟೈಮ್ ಕುಕ್ ಮಾಡ್ತೀರಿ ಅಂದ್ಕೊಳ್ತಾ ಇರೋದಾದರೆ, ಏನಾದರೂ ನಾನು ಫಸ್ಟ್ ಟೈಮ್ ಕುಕ್ ಮಾಡಬೇಕು ಅಂತ ಅವ್ರಿಗೆ ಅನಿಸ್ತಾ ಇದ್ದರೆ, ಸೊ ಈ ಚಾಟ್ಸ್ ಎಲ್ಲ ಮಕ್ಕಳು ಈಸಿಯಾಗಿ ಮಾಡಬಹುದು. ಸೊ ನಿನ್ನೆ ಕೂಡ ನಾನು ಚಾಟ್ರದ್ದೇ ಒಂದು ವಿಡಿಯೋನು ಅಪ್ಲೋಡ್ ಮಾಡಿದ್ದೇನೆ. ಸೊ ಯಾರೆಲ್ಲ ನೋಡಲಿಲ್ಲ ಅವರೆಲ್ಲ ನೋಡಿ, ಲೇಸಿಂದ ಚಾಟ್ ಮಾಡಿ ಹಾಕಿದ್ದೇನೆ. ಯಾಕಂದರೆ ಈಗ ಸಮ್ಮರ್ ಸೀಸನ್, ಮಕ್ಕಳಿಗೆಲ್ಲ ರಜೆ ಕೂಡ. ಸೊ ಮಕ್ಕಳು ಮನೆಯಲ್ಲಿ ಏನಾದ್ರು ತಿನ್ಕೊಳ್ಬೇಕು ಅಂತ ಅನಿಸ್ತಾನೆ ಇರ್ತದೆ. ಸೊ ಹಾಗಾಗಿ ಮಕ್ಕಳಿಗೋಸ್ಕರ ಸ್ಪೆಷಲ್ ಆಗಿರುವ ಚಾಟ್ಸ್ ತಿಂಡಿ ಎಲ್ಲ ಮಾಡ್ತಾ ಇದ್ದೇನೆ. ಸೊ ಯಾರೆಲ್ಲ ವೀಡಿಯೋಸ್ ನೋಡಲಿಲ್ಲ ಅವರೆಲ್ಲ ಕ್ವಿಕ್ಕಾಗಿ ನೋಡಿ. ಸೊ ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಸಹ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಹೀಗೇ ಸಪೋರ್ಟ್ ಮಾಡ್ತಾಯಿರಿ. ಯಾಕಂದರೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ, ನನ್ನ ಚಾನಲ್ ಮೇಲೆ ಅತ್ಯಮೂಲ್ಯ, ಬೇಕೇ ಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ, ಕಲರ್ಫುಲ್ ಆಗಿ ಕಾಣ್ತಾ ಉಂಟು. ಮಕ್ಕಳು ತಿನ್ನುವ ಫುಡ್ ಯಾವಾಗಲೂ ಕಲರ್ಫುಲ್ ಆಗಿದ್ರೆ ಅವರಿಗೆ ಕೂಡ ತುಂಬ ಇಷ್ಟ ಅಲ್ಲ. ಸೊ ಹಾಗೇನೆ ಆಗಲೇ ಹೇಳಿದ್ದಕ್ಕೆ ಇದಕ್ಕೆ ಈ ಕ್ಯಾರೆಟ್ ಕೂಡ ಹಾಕ್ಕೊಳ್ಬೋದು, ಸ್ವಲ್ಪ ತುರಿದು ಬಿಟ್ಟು ಹಾಕ್ಕೊಳ್ಬೋದು. ಹಾಗೆಯೇ ಬೀಟ್ರೋಟ್ ಕೂಡ ಸ್ವಲ್ಪ ತುರಿದು ಬಿಟ್ಟು ಹಾಕ್ಕೊಳ್ಬೋದು. ಯಾಕಂದರೆ ಕೆಲವು ಮಕ್ಕಳೆಲ್ಲ ಕ್ಯಾರೆಟ್ ಬೀಟ್ರೋಟ್ ಎಲ್ಲ ತಿನ್ನುವುದಿಲ್ಲಲ್ಲ, ಆಗ ಇದ್ರ ಜೊತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು. ಸೊ ಆಗ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಏನು ಹಾಕಿದ್ದೇವೆ ಅಂತ ನಾವು. ಹಾಗೆಯೇ ಕುಕುಂಬರ್ ಕೂಡ ಸಿಪ್ಪೆ ತೆಗೆದು ಸಣ್ಣ ಸಣ್ಣ ಪೀಸಸ್ ಮಾಡಿ ಹಾಕ್ಕೊಳ್ಬಹುದು. ಸೊ ಅದು ಕೂಡ ತುಂಬಾ ಟೇಸ್ಟ್ ಆಗಿ ಬರ್ತದೆ. ನೋಡಿ ಯಾವ ರೀತಿ ಕಲರ್ಫುಲ್ಲಾಗಿ ಕಾಣ್ತಾ ಉಂಟು ಅಂತ. ಹಾಗೆಯೇ ಟೇಸ್ಟ್ ಅಂತೂ ಸೂಪರ್ ಆಗಿ ಬರ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ನಿಮಗೂ ಕೂಡ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಬರ್ತದೆ ಅಂತ. ಸೊ ಮ್ಯಾಗಿಯಲ್ಲಿ ಕೂಡ ಒಂದು ಚಾಟ್ ಮಾಡಬಹುದು ಅಂತ ಅಂದ್ಕೊಂಡೇ ಇರಲಿಕ್ಕಿಲ್ಲ ಕೆಲವರು. ಸೊ ಇವತ್ತು ನೋಡಿದ್ರಲ್ಲ, ಸೊ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ನೀವು ಕೂಡ ಮನೆಯಲ್ಲಿ ಮಕ್ಕಳಿಗೆ ಇದಂತೂ ಟೇಸ್ಟಿಯಾಗಿರುವ ಒಂದು ಸೂಪರ್ ಒಂದು ಫೇವ್ರೆಟ್ ಚಾಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು. ಸೊ ಹಾಗೆಯೇ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಆಗಲೇ ನಿಮಗೆ ಇದು ಫುಲ್ಲಾಗಿ ಡೀಟೇಲ್ ಆಗಿ ಅರ್ಥ ಆಗ್ತದೆ. ಸೊ ಇನ್ನೊಮ್ಮೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್.